ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಜ್ಞಾನನಿಧಿ ವೈರಾಗ್ಯಮೂರ್ತಿಗಳಾದ ವಿಶ್ವಸುಂದರವಾದ ನಡೆದಾಡುವ ದೇವರು ಎನ್ನ ಆರಾಧ್ಯ ಗುರುಮೂರ್ತಿಗಳಾದ ಪರಮ ಪೂಜ್ಯ ಸಿದ್ದೇಶ್ವರಲ್ಲಿ ಭಕ್ತಿ ಪಾವನ ಸಲ್ಲಿಸುತ್ತಾ ನಮ್ಮ ವಿದ್ಯಾದೇವತೆಯಾದ ಆ ಸರಸ್ವತಿ ದೇವಿಗೂ ಕೂಡ ಭಕ್ತಿ ಪಾವನ ಸಲ್ಲಿಸುತ್ತಾ ಈ ಸರ್ಕಾರಿ ಶಾಲೆಯ ಈ ಕಾರ್ಯಕ್ರಮದ ಮಕ್ಕಳ ಹಬ್ಬ ಅಂತ ಮಕ್ಕಳ ಸಂಸ್ಕೃತಿ ಕಾರ್ಯಕ್ರಮದ ಹಬ್ಬದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ಶಿಕ್ಷಕ ವೃಂದಕ್ಕೂ ಗುರು ಮಾತೆಯರಿಗೂ SDMCಯ ಅಧ್ಯಕ್ಷರಿಗೂ ಹಾಗೂ SDMCಯ ಸದಸ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. ಇಲ್ಲಿವರೆಗೆ ನಮ್ಮೂರಿನ ಸರ್ಕಾರಿ ಶಾಲೆಯ ಈ ಕಾರ್ಯಕ್ರಮವನ್ನು ನೋಡಿದರೆ ದೊಡ್ಡ ಇಂಟರ್ನ್ಯಾಷನಲ್ ದೊಡ್ಡ ಶಾಲೆಗಳು ಮಾಡ್ತಿರ್ತಾವಲ್ಲ ಆ ಥರ ವ್ಯವಸ್ಥೆ ಮಾಡ್ಯಾರಂದ್ರೆ ಎಲ್ಲರೂ ಕೂಡ್ಕೊಡ್ಸ್ಕೊಂಡು ಆದಾಗ ಇದು ಆದಾಗೈತಿ ಅಂತೇಳಿ ಅಂಥದನ್ನು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಇಲ್ಲಿ ಸರ್ಕಾರಿ ಶಾಲೆಯೊಳಗೆ ಈ ಸರಿ ಈಗಾಗಲೇ ಒಂದು ಮಾತನ್ನು ಹೇಳಿದರು. ನಮ್ಮೆಲ್ಲದ ಉದ್ದೇಶ ಏನಂದ್ರೆ ವಿದ್ಯೆಯೇ ಬಾಳಿನ ಬೆಳಕು ಅಂತ. ನಮಗೆಲ್ಲರಿಗೂ ಬೆಳಕನ್ನು ಕೊಡುವುದೇ ವಿದ್ಯೆ ನನ್ನನ್ನು ನಾ ಬೆಳಕು ಕೊಡ್ತಾನೆ, ಜಗತ್ತನ್ನೇ ಬೆಳಗುವಂಥ ಸಾಮರ್ಥ್ಯ ವಿದ್ಯೆದಲ್ಲಿದೆ. ಅಂಥ ವಿದ್ಯೆಯ ಸಂಕಲ್ಪ ಇಟ್ಕೊಂಡು ಎಲ್ಲ ಮಕ್ಕಳು ಇವತ್ತು ವಿದ್ಯೆಯನ್ನು ಪಡ್ಕೋತಿದ್ದಾರೆ. ಅದರಾಗ ನಮ್ಮೂರು ಶಾಲೆ ಅಂತ ಎದುರಾಗಂತೂ ಕಮ್ಮಿ ಇಲ್ಲ. ಈಗೆಲ್ಲದರಲ್ಲಿ ಹೇಳಿದರು ಅನಂತ ಕೆಲಸದಲ್ಲಿ ಆಟದಲ್ಲಿ ಪಾಠದಲ್ಲಿ ಎಲ್ಲದರಲ್ಲಿ ಕೂಡ ನಮ್ಮ ಊರಿನ ಶಾಲೆಯ ಮಕ್ಕಳು ಮುಂದೆ ಇದ್ದಿದ್ದಾರೆ. ಅದಕ್ಕೆ ಆ ಮಕ್ಕಳನ್ನು ಇವತ್ತು ನಾವೆಲ್ಲರೂ ಸೋದರಿಂದ ಎಷ್ಟು ಚಂದ ಸರ್ಕಾರಿ ಶಾಲೆಯೊಳಗೆ ಈಗ ನಮ್ಮನ್ನ ಎಲ್ಲರೂ ಯಾರ್ಯಾರು ಹೇಳ್ಬೇಕಂತಂದ್ರೆ SDMC ಅವ್ರಿಗೆ ಧನ್ಯವಾದ ಹೇಳಿದ ಸಾಹೇಬ್ರು ಹೇಳಿದಾರಲ್ಲ ಹಂಗೆ. ಯಾಕಂತಂದ್ರೆ ನಮ್ಮ ಮಕ್ಕಳನ್ನು ತಿರುಗಿ ಮತ್ತು ನಾವು ಸರ್ಕಾರಿ ಶಾಲೆಗನ ಹಚ್ಚಬೇಕು ಅನ್ನುವಂಗೆ ಏನೋ ಒಂದು ವಾತಾವರಣ ತಯಾರು ಮಾಡ್ಯಾರಲ್ಲ. ಹೋದ ವರ್ಷ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರು, ಆದರೆ ಈ ವರ್ಷ ಕಲ್ಮೇಶ್ ಅವ್ರೇನು ಅಧ್ಯಕ್ಷರಾಗ್ಯಾರಲ್ಲ ಇವರು ಅದಕ್ಕಿಂತ ಮತ್ತೊಟ್ಟು ಸುಧಾರಣೆ ಮಾಡಿರಲ್ಲ. ಇದು ಹೆಮ್ಮೆ ಅಂತ ನಾನು ಅನ್ನೋದು. ಅದಕ್ಕೆ ಮಾಡೋಣ, ಎದ್ರಾಗ ರಾಜಕೀಯ ಮಾಡೋಣ, ಅದ್ರಾಗ ಮಾಡೋಣ. ಆದ್ರೆ ಸುಧಾರಣೆ ಮಟ್ಟದಲ್ಲಿ ಈ ಥರನಾಗಿ ಹೋದ ವರ್ಷ ಹಂಗಾಗಿತ್ತಂದ್ರೆ ನಾವು ಈ ಸರಿ ಬೆಳವಣಿಗೆ ಮಾಡೋಣ, ಚಂದ ಮಾಡೋಣ ಅಂತೇಳಿ ಕಲ್ಮೇಶ್ ಅವರ ಅಧ್ಯಕ್ಷರಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲರೂ SDMC ಸದಸ್ಯರೆಲ್ಲರೂ ಕೂಡ್ಕೊಂಡು ಇಟ್ಟು ಚಂದ ಮಾಡ್ಯಾರಂದ್ರೆ ಮುಂದಿನ ವರ್ಷ ಮತ್ತೆ ನಿಮ್ಮ ಶಾಲೆಗೆ ಮತ್ತೆ ಹೊಸ ಹುಡುಗರು ಬರತಾವ. ಬರ್ಲಿ, ಜೋರಾದ ಚಪ್ಪಾಳೆ ಬರ್ಲಿ. ಯಾಕೆ ಬರ್ತಾವ ಅಂತಂದ್ರೆ ನಮ್ಮ ಮಕ್ಕಳು ಇಲ್ಲಿ ಈಗಾಗಲೇ ನೀವು ಡಾನ್ಸ್ ಮಾಡ್ತಾವಲ್ಲ, ಈ ಡಾನ್ಸ್ ಮಾಡ್ಬೇಕಾದ್ರೆ ಹಿಂದ ಗುರುಮಾತೆಯರು ಶಿಕ್ಷಕರದು ಎಷ್ಟು ಪರಿಶ್ರಮ ಆಗಿದೆ. ಭಾಳ ಆದ್ರೆ ನೀವು ಕುತ್ಕೊಂಡು ನಮ್ಮ ಹುಡುಗಂದು ಯಾವಾಗ ಬರ್ತೈತಿ ಇಷ್ಟ ಅನ್ಬೋದು ನೀವು ನೋಡ್ರಲ್ಲ ಅವ್ರು ಹೆಂಗೆ ಹೇಳೋದು. ಆದ್ರೆ ಅದ್ರ ಹಿಂದೆ ಶ್ರಮ ಇರಲಿ. ಎಲ್ಲ ಮಕ್ಕಳು ನಮ್ಮವು ಅಂತೇಳಿ ಎಲ್ಲ ಆಟ ಆಗುತ್ತಾನ ಎಲ್ಲರೂ ಸಹಕರಿಸಿ ಎಲ್ಲರೂ ಆರಾಮವಾಗಿ ಕುಂದ್ರಿ. ಆದ್ರೆ ಮಕ್ಕಳು ಹೇಳಿದ್ರಲ್ಲ, ಈಗ ನಮ್ಮ ಶಾಲೆಯೊಳಗೆ ಕಲ್ತಿರ್ತಕ್ಕಂಥ ಮಕ್ಕಳು ಈಗ ಉದಾಹರಣೆ ಇಲ್ಲೇ ಹೇಳಿದ್ರು, ಬಾಜು ನಂಗೆ ನಮ್ಮ ಊರಾನವ್ರನ್ನು ಗೊತ್ತಿದೆ ಸಾಹೇಬ್ರೆ, ಆದರೆ ಇಲ್ಲೇ ನಮ್ಮ ಒಳ್ಳೆದವ್ರ ಅಂತ ಹೇಳರು, ಇಲ್ಲಿ ನಮ್ಮ ಊರಾನವ್ರು ಅಂದ್ರೆ ಇಬ್ಬರೂ ಕೂಡ ಶ್ರಮಪಟ್ಟ ಅಧ್ಯಯನ ಮಾಡಿದೆ ನಾವು ಇವತ್ತು ಉನ್ನತ ಹುದ್ದೆಗೆ ಬಂದೇವೆ ಅನ್ನೋದೇ ಇವರೇ ನಮಗೆ ಸಾಕ್ಷಿ ಅಂತ ಇವತ್ತು ನಾವೆಲ್ಲರೂ ಹೇಳೋದು ಅಂತ ಅದನ್ನು ಮಾಡಿದ್ದಾರೆ. ಇಷ್ಟ ಹುದ್ದೆ ಇರ್ತಕ್ಕಂಥ ಇನ್ನು ನಮ್ಮ ಕೃಷ್ಣ ಕಿತ್ತೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಅದಾರ, ದೊಡ್ಡ ಪ್ರೊಫೆಸರ್ಗಳು ಅದಾರ, ದೊಡ್ಡ ಇದರ ಅದಾರ, ಭಾಳ ಮಂದಿ ಅದಾರ. ಇನ್ನು ನಮ್ಮ ಕೃಷ್ಣ ಕಿತ್ತೂರ ಹುಡುಗರನ್ನು ನೋಡ್ಬೇಕಾ ಅಷ್ಟು ವಿದ್ಯಾವಂತರ ಅದಾರ. ಅದಕ್ಕೆ ನಾವಿಲ್ಲಿ ಹೇಳಿದಾಗ ಇನ್ನೊಂದು ಹೇಳ್ತಿದ್ದಾರೆ, ನಮ್ಮ ಮೈನಾಪುರ ಶಾಲಿಗೆ ನಮ್ಮ ಕೃಷ್ಣ ಕಿತ್ತೂರು ಹಾದು ಅಂದ್ರೆ ಈ ಹುಡುಗರು ಶಾನ್ಯಾರ ಅಂದ್ರೆ ಕಿತ್ತೂರು ಅನ್ನೋ ಹುಡುಗರನ್ನ ತಿಳ್ತಿದ್ರು ಅವರ ಸರ್. ಅದಕ್ಕೆ ಅಂಥದನ್ನು ಇವತ್ತು ಇಲ್ಲಿ ಬರೀ ಪಾಠ ಕಲಿಸಂಗಿಲ್ಲ, ಇಲ್ಲಿ ಪಾಠನೂ ಕಲಿಸ್ತಾರೆ, ಪಾಠದ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕಲಿಸ್ತಾರೆ. ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಎರಡೂ ಕೂಡ ನಮ್ಮ ಶಾಲೆಗಳು ಇವತ್ತು ಕೊಡ್ತಾ ಬಂದಿದ್ದಾವೆ. ಅದನ್ನು ಕೊಡುವಂಥದ್ದನ್ನು ಯಾವತ್ತೂ ಇರಲಿ ಅಂತೇಳಿ ವಿದ್ಯೆ ನಮ್ಮ ಬಾಳಿನ ಬೆಳಕಾಗಲಿ ಅಂಥೇಳಿ ಇಲ್ಲಿರ್ತಕ್ಕಂಥ SDMC ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದವನ್ನು. ಇಂಥ ಕಾರ್ಯಕ್ರಮ ಯಾವತ್ತೂ ಮಾಡ್ತಾ ಹೋಗ್ರಿ. ಎದಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದಕ್ಕೂ ಗುರುಮಾತೆಯರಿಗೂ, ಅದೂ ಅಲ್ಲದೆ ಊರಿನ ಹಿರಿಯರು ಇಷ್ಟೆಲ್ಲ ಸಹಕಾರ ಕೊಡ್ತಾರಲ್ಲ, ಎಷ್ಟು ಮಂದಿ ಇದಕ್ಕೆ ನೋಡಿರಲಿ ಹಿಂದೆ ತಂದಾರಲ್ಲ, ಏನಂತೀರಿ ಅದಕ್ಕೆ ರೀ TV ಏನ್ರಿ LED ಅಂತ ನೋಡ್ರಿ, ಅದನ್ನೆಲ್ಲ ಹೊಸದು ಮಾಡಿದ್ದಾರೆ. ಅದಕ್ಕೆ ಎಷ್ಟೋ ಮಂದಿ ಇವತ್ತು ದಾನಿಗಳನ್ನು ಕೊಟ್ಟಿದ್ದಾರಲ್ಲ, ಅವ್ರಿಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ. ಮತ್ತು ನಮ್ಮ ಮನಸ್ಸು ಸರ್ಕಾರಿ ಶಾಲೆಯತ್ತ ನಾವು ಹೋಗೋಣ ಅಂತೇಳಿ ನಮ್ಮ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ.